ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಸೇರಿರ್ತಕ್ಕಂಥದ್ದು ನಮ್ಮ 12ನೆಯ ಕ್ಲಾಸ್, ಅಂದ್ರೆ ಸೆಕೆಂಡ್ PUC ಆದಮೇಲೆ ಯಾವ ಕರಿಯರ್ನ ಚೂಸ್ ಮಾಡಬೇಕು, ಯಾವ ಕರಿಯರ್ ಪಾತನ್ನ ತಗೊಳ್ಬೇಕು, ಈ ಒಂದು ಪ್ರಶ್ನೆಯನ್ನ ಹಲವಾರು ವಿದ್ಯಾರ್ಥಿಗಳು ನೀವು ನನ್ನನ್ನ ಕೇಳ್ತಾನೆ ಇದ್ದೀರಾ. ನಿಮ್ಮ ಬಾಲಾಜಿ ಸರ್ ನೀವು ಇಷ್ಟೊಂದು ಬೇಡಿಕೆ ಇಟ್ಟ ಮೇಲೆ ಹೇಗೆ ಉತ್ತರ ಕೊಡದೆ ಇರೋಕ್ಕೆ ಸಾಧ್ಯ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ ಆಫ್ಟರ್ ಸೆಕೆಂಡ್ PUC, ಯಾವ ಕರಿಯರ್ ಪಾತ್ ಎಲ್ಲ ಮಕ್ಕಳಿಗೂ ಫ್ರೂಟ್ಫುಲ್ ಆಗಿರುತ್ತೆ, ಒಂದು ಕರಿಯರ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ, ಅದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಸೊ ಮೊದಲಿಗೆ ನಾನು ಮಾತಾಡಬೇಕು ಅಂತ ಇರುವಂಥದ್ದೇ ದ ಕಾಮರ್ಸ್ ಕಾಂಪಸ್. ಏನು ಈ ಕಾಮರ್ಸ್ ಕಾಂಪಸ್ ಅಂದ್ರೆ, 12ನೆಯ ಕ್ಲಾಸ್ ಸೆಕೆಂಡ್ PUC ಆದ್ಮೇಲೆ ಕಾಮರ್ಸ್ ಅಂತ ಬಂದಾಗ ಎಲ್ಲ ಫೀಲ್ಡ್ಗಳು ಓಪನ್ ಆಗುತ್ತೆ. ಸೈನ್ಸ್ ಅಲ್ಲಿ ಹಂಗಲ್ಲ, PCMB ತಗೊಂಡವನ್ ಮೆಡಿಕಲ್ಲೇ ಮಾಡ್ತಾನೆ ಅಥವಾ ಪ್ಯಾರಾಮೆಡಿಕಲ್ಲು ಈ ತರ D-Pharma ಮಾಡ್ತಾನೆ. ನಮ್ಮ ಇಂಜಿನಿಯರಿಂಗ್ ಓದ್ದವರು PCMC PCME ಅವರೆಲ್ಲ ಎಂಜಿನಿಯರಿಂಗ್ ಹೋಗ್ತಾರೆ. ಆದ್ರೆ ಕಾಮರ್ಸ್ ಅಲ್ಲಿ ಆ ರೀತಿ ಅಲ್ಲ, ಹಲವಾರು ಆಪ್ಷನ್ಗಳು ಓಪನ್ ಆಗುತ್ತವೆ. ನೀವು BComಗೂ ಹೋಗ್ಬೋದು, BAಗೂ ಹೋಗ್ಬೋದು, BBA ಹೋಗ್ಬೋದು, BSc ಇನ್ ಎಕನಾಮಿಕ್ಸ್ಗೆ ಹೋಗ್ಬೋದು, ಈ ರೀತಿ ಎಷ್ಟೊಂದು BCAಗೆ ಹೋಗ್ಬೋದು, ಈ ರೀತಿ ಎಷ್ಟೊಂದು ಆಪ್ಷನ್ಗಳು ಓಪನ್ ಆಗತ್ವೆ. ಆದರೆ ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಹೇಳುವಂಥ ಒಂದು ಸಣ್ಣ ಕಿವಿ ಮಾತೇನು ಅಂದರೆ, ನಾವು ಕಾಮರ್ಸ್ ಓದಿರೋದ್ರಿಂದ ಅಕೌಂಟಿಂಗ್, ಇಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಸ್ಟ್ಯಾಟಿಸ್ಟಿಕ್ಸ್ ಹೀಗೆ ಒಳ್ಳೊಳ್ಳೆ ಸಬ್ಜೆಕ್ಟು, ಹೋಲ್ಡ್ ಇರುವಂಥ ಸಬ್ಜೆಕ್ಟ್ ಓದಿರೋದ್ರಿಂದ ನಾವು ಕಾಮರ್ಸಿನ ಒಂದು ಲೈನಲ್ಲೇ ನಮ್ಮ ಕರಿಯರ್ ಪಾತನ್ನ ಚೂಸ್ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ವೆ. ನಾನು ನನ್ನ 10 ವರ್ಷದ ಸರ್ವಿಸಲ್ಲಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ನೋಡಿದ್ದೀನಿ. BCAಗೆ ಹೋಗ್ತಾರೆ, MCA ಮಾಡ್ತಾರೆ, ಆಮೇಲೆ ಅವ್ರಿಗೆ ಕೋಡಿಂಗ್ ಆಗಿರ್ಬೋದು ಅಥವಾ ಕಂಪ್ಯೂಟರಲ್ಲಿ ಆಗಿರ್ಬೋದು ಇಂಟ್ರೆಸ್ಟ್ ಇರೋದಿಲ್ಲ. ಸರ್ ಇವಾಗ ನಾನು ಸ್ವಿಚ್ ಆಗಬೇಕು ಅಂತಿದ್ದೀನಿ, ಆದರೆ BCA MCA ಮಾಡಿಬಿಟ್ಟಿದ್ದೀನಿ, ಅಕೌಂಟಿಂಗ್ ನಾಲೆಜ್ ಹೋಗಿದೆ ಸರ್, ಅಕೌಂಟಿಂಗ್ ಹೋಲ್ಡ್ ಹೊಟ್ಟೋಗಿದೆ ಸರ್, ಏನು ಮಾಡೋದು, ಈಗ ನಾನು ಹೆಂಗೆ ಸರ್ ಕರಿಯರ್ ಸ್ವಿಚ್ ಮಾಡ್ಕೊಳ್ಳಿ, ಈ ಥರ ಎಷ್ಟೊಂದು ಪ್ರಶ್ನೆಗಳು ಬರುತ್ತವೆ. ಯಾರೋ ಒಬ್ರು ರೈಟ್ ಗೈಡೆನ್ಸ್ ಅವ್ರಿಗೆ ಸೆಕೆಂಡ್ PUC ಆದ್ಮೇಲೆ ಕೊಟ್ಟಿದ್ದಿದ್ರೆ ಅವತ್ತೇ ಅವ್ರ ಅಕೌಂಟಿಂಗ್ ಆಗಿರ್ಬೋದು ಅಥವಾ ಒಳ್ಳೆ ಹೋಲ್ಡ್ ಇರುವಂತ ಫೈನಾನ್ಸ್ ಫೀಲ್ಡ್ ಅಲ್ಲಿ ಸ್ಟಿಕ್ ಆಗ್ಬೋದಿತ್ತು, ಒಳ್ಳೆ ಕರಿಯರ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೋದಿತ್ತು. ಸೊ ನೀವು ಆ ಮಿಸ್ಟೇಕ್ ಅನ್ನ ಮಾಡಬೇಡಿ. ಇದು ನನ್ನ ಮೊದಲನೆಯ ಕಿವಿ ಮಾತು. ದಯವಿಟ್ಟು ಕಾಮರ್ಸ್ ಓದಿದ್ಮೇಲೆ ಅಕೌಂಟಿಂಗ್, ಬಿಸ್ನೆಸ್, ಇಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೋಲ್ಡ್ ಇರುವಂತ ಸಬ್ಜೆಕ್ಟ್ ಅನ್ನ, ಹೋಲ್ಡ್ ಇರುವಂತ ಕರಿಯರ್ ಪಾತನ್ನ ಚೂಸ್ ಮಾಡ್ಕೊಳ್ಳುವುದರ ಕಡೆ ನಿಮ್ಮ ಗಮನವನ್ನ ಕೊಡಿ. ಮೊದಲನೇದಾಗಿ ನಾನು ಮಾತಾಡಬೇಕು ಅಂತಿರುವಂಥದ್ದೇ ನಮ್ಮ ಪ್ರೊಫೆಷನಲ್ ಕೋರ್ಸ್ಗಳ ಬಗ್ಗೆ. ಪ್ರೊಫೆಷನಲ್ ಕೋರ್ಸಸ್ ಅಂತ ಬಂದಾಗ ಇವತ್ತಿನ ಕಾಲಕ್ಕಂತೂ ಎಷ್ಟೊಂದು ಬಂದ್ಬಿಟ್ಟಿವೆ. ಮುಂಚೆ ಎಲ್ಲ ಇತ್ತು CA, CS ಮತ್ತೆ ICWA ಅಂತ ಕರಿತಾ ಇದ್ವಿ. ಈ 3 ಕೋರ್ಸ್ಗಳು ಪೀಕ್ ಕಾಮರ್ಸ್ ಕೋರ್ಸ್ಗಳು. ಯಾವುದೇ ಸ್ಟೂಡೆಂಟ್ ಕಾಮರ್ಸ್ ಕ್ಲಿಯರ್ ಮಾಡಿದ್ರು ಫಸ್ಟ್ ಚಾಯ್ಸ್ CA, ಸೆಕೆಂಡ್ ಚಾಯ್ಸ್ ICWA, ಥರ್ಡ್ ಚಾಯ್ಸ್ CS. ಓಕೆ, ನಾನು ಕಾಮರ್ಸ್ ಮಾಡಿ ಲಾಗ್ ಹೋಗ್ತೀನಿ ಅಂದರೆ ಇಮ್ಮಿಡಿಯೇಟ್ ಆಪ್ಷನ್ನೇ CS. ಯಾಕೆಂದರೆ CS ಕಂಪನಿ ಸೆಕ್ರೆಟರಿ ಇಸ್ ಟೋಟಲಿ ರಿಲೇಟೆಡ್ ಟು ಲಾ. ಸೊ ಮೆಜಾರಿಟಿ ಮಕ್ಕಳುಗಳು ಲಾ ಓದಬೇಕು ಅಥವಾ ಆ ಕರಿಯರ್ನ ಚೂಸ್ ಮಾಡಬೇಕು ಅನ್ನೋರು ಪರ್ಸ್ಯೂ ಮಾಡ್ತಾ ಇದ್ರು CS ಅನ್ನ ಪ್ಯಾರಲಲ್ ಆಗಿ, ಅದೇ ಫೀಲ್ಡ್ಗೆ ಹೋಗ್ತಾ ಇದ್ರು. ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಂಥದ್ದೇ CA. ಇಲ್ಲೊಂದಿತ್ತು, CA ಫೌಂಡೇಶನ್ ಕ್ಲಿಯರ್ ಆಗ್ಲಿಲ್ವಾ, ನೋ ಪ್ರಾಬ್ಲಮ್, BCom ತನಕ ಓದ್ಕೊಳ್ಳಿ. BCom ಆದ್ಮೇಲೆ ICWAಗೆ ಇಂಟರ್ ಡೈರೆಕ್ಟ್ ಆಗಿ ಅಲೌ ಮಾಡ್ತಾರೆ, ಇಂಟರ್ ಬರ್ಕೊಂಡು ICWA ಮಾಡ್ಕೊಳ್ಳೋಣ, ಈ ಒಂದು ಕರಿಯರ್ ಪಾತ್ ಇತ್ತು. ಆದ್ರೆ ಇವತ್ತಿಗೆ ಏನಾಗಿದೆ ಅಂದ್ರೆ US CMA ಅಂತೆ, US CPA ಅಂತೆ, CA, CS, CMA, ICWA ಹೀಗೆ ಹಲವಾರು ACCA, ಹಲವಾರು ಪ್ರೊಫೆಷನಲ್ ಕೋರ್ಸಸ್ಗಳು ಹುಟ್ಕೊಂಡ್ಬಿಟ್ಟಿವೆ. ಆದ್ರೆ ಎಷ್ಟೇ ಪ್ರೊಫೆಷನಲ್ ಕೋರ್ಸ್ಗಳು ಹುಟ್ಕೊಂಡ್ರು ಕೂಡ the star in the sky is always started accountancy. ಯಾವುದೇ ಕಾಮರ್ಸ್ ವಿದ್ಯಾರ್ಥಿ ಮೊದಲಿಗೆ ಯೋಚನೆ ಮಾಡುವಂಥದ್ದೇ CA. ಸೊ CA will always and should always be the primary path
ಫಾರ್ ಆಲ್ ಆಫ್ ಯು. ಅದರಲ್ಲೂ CA ಫೌಂಡೇಶನ್ ಎವ್ರಿ ಜಾನ್ವರಿ, ಮೇ, ಸೆಪ್ಟೆಂಬರ್ ಹೀಗೆ 3 ಬ್ಯಾಚ್ಗಳಲ್ಲಿ ಪ್ರತಿ ವರ್ಷ ಎಕ್ಸಾಮ್ ನಡೆಯುತ್ತವೆ. ಈಗ ನೀವು ಏಪ್ರಿಲಲ್ಲಿ ಮುಗಿಸಿರುವ ಕಾರಣ ಸೆಪ್ಟೆಂಬರಲ್ಲಿ ಆರಾಮಾಗಿ ನಿಮ್ಮ ಎಕ್ಸಾಮನ್ನು ತಗೊಳ್ಬೋದು, ಆರಾಮಾಗಿ ಆ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡ್ಬೋದು. ಸೆಪ್ಟೆಂಬರಲ್ಲಿ ಆಗಲಿಲ್ವಾ ಜಾನ್ವರಿಯಲ್ಲಿ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ವಿದಿನ್ ಫಸ್ಟ್ ಇಯರ್ ಆಫ್ BCom ನಿಮ್ಮ CA ಫೌಂಡೇಶನ್ ಮುಗ್ದಿರುತ್ತೆ. ಪ್ಯಾರಲಲ್ ಆಗಿ ನೀವು CA BCom ಅನ್ನ ಮುಗಿಸ್ಕೊಳ್ತಾ ಹೋಗ್ಬೋದು. CA ಇಸ್ ಆಲ್ವೇಸ್ ದ ಸ್ಟಾರ್ ಇನ್ ದ ಸ್ಕೈ. ಅದೇ ರೀತಿ ನಾವು ನೆಕ್ಸ್ಟ್ ನೋಡೋದಾದ್ರೆ ನಮ್ಮ CS ಮತ್ತು CMA. CS ಅಂದ್ರೆ ಕಂಪನಿ ಸೆಕ್ರೆಟರಿ, CMA ಅಂದ್ರೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಕರೀತಾರೆ. ಈ ಕಂಪನಿ ಸೆಕ್ರೆಟರಿ ಆಗಿರ್ಬೋದು, ಈ CMA ಕೋರ್ಸ್ಗಳಾಗಿರ್ಬೋದು, ಇದನ್ನ ಕೂಡ ತುಂಬಾ ಜನ ಏನ್ ಮಾಡ್ತಾರೆ, BCom ಮುಗಿದ ಮೇಲೆ CS ಇಂಟರ್ಗೆ ಡೈರೆಕ್ಟ್ ಅಡ್ಮಿಷನ್ ಸಿಗುತ್ತೆ. ಸೊ ಅಲ್ಲಿ ತನಕ ಕಾಯ್ತಾ ಇರ್ತಾರೆ. BCom ಮುಗಿದ ಮೇಲೆ ಓದೋ ಪ್ಯಾಷನ್ ಹೊಟ್ಟೋಗಿರುತ್ತೆ, CS ಡ್ರಾಪ್ ಆಗುತ್ತೆ. CMA ಇವತ್ತಿನ ಕಾಲಕ್ಕೆ ಸ್ವಲ್ಪ ಪಾಪ್ಯುಲರ್ ಆಗಿದೆ. ಅದರಲ್ಲೂ US CMA ಅಂತೆಲ್ಲ ಕೋರ್ಸಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಈಸಿಯಾಗಿ CMA ಮಾಡ್ಕೋಬಹುದು. ಈ ಒಂದು ಮಿತ್ ಬಂದ್ಬಿಟ್ಟಿದೆ. ಎಷ್ಟೊಂದು ಜನ ಆ ಕೋರ್ಸ್ಗಳಿಗೆ ಎನ್ರೋಲ್ ಆಗ್ತಾರೆ, ಆಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಳ್ದಂಗೆ ಹಾಗೆ ಬಿಟ್ಬಿಡ್ತಾರೆ. ದ ಪ್ರಾಬ್ಲಮ್ ಇಸ್ US CMA ಆಗಿರ್ಬೋದು, ACCA ಆಗಿರ್ಬೋದು, CPA ಆಗಿರ್ಬೋದು, ಈ ಕೋರ್ಸ್ಗಳಲ್ಲೆಲ್ಲ ಭಾರತದಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಕರೆಕ್ಟ್ ಆಗಿ ಗೈಡ್ ಮಾಡುವಂತ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಅದಕ್ಕೆ ಕರೆಕ್ಟ್ ಆಗಿ ಪಾಠ ಮಾಡುವಂತ ಪ್ರೊಫೆಸರ್ಗಳಾಗಿರ್ಬೋದು, ಬಹಳ ಬಹಳ ಕೊರತೆ ಇದೆ. ಸೊ ಅಗೇನ್ ಇದ್ರ ಬಗ್ಗೆ ಮಾತಾಡಿದಾಗ, ಪ್ರೊಫೆಷನಲ್ ಕೋರ್ಸ್ ಬಗ್ಗೆ ಮಾತಾಡಿದಾಗ CA ವಿಲ್ ಸ್ಟ್ಯಾಂಡ್ ಔಟ್. ಈಗ ಬರುತ್ತೆ ನೆಕ್ಸ್ಟು ನಮ್ಮ ಡಿಗ್ರಿ ಕೋರ್ಸಸ್. ಓಕೆ ಸರ್, ನನಗೆ CA ಅಂದರೆ ಇಂಟ್ರೆಸ್ಟ್ ಇಲ್ಲ ಸರ್, ಪ್ರೊಫೆಷ್ನಲ್ ಕೋರ್ಸಸ್ ಮಾಡೋಷ್ಟು ಡೆಡಿಕೇಶನ್ ಇಲ್ಲ ಸರ್, ನಂಗೆ ಬೇಕಾಗಿಲ್ಲ ಸರ್ ಅಂತ ಹೇಳುವಂಥ ಮಕ್ಕಳುಗಳಿಗೆ ಪ್ಲೀಸ್ ಎನ್ರೋಲ್ ಫಾರ್ ಅ ಗುಡ್ ಡಿಗ್ರಿ ಕೋರ್ಸ್. ಮತ್ತೊಮ್ಮೆ ಇಲ್ಲಿ ಆಪ್ಷನ್ಗಳು ಬರುತ್ತವೆ, BA ಅಂತೆ, BCA ಅಂತೆ. ನೀವು ನಿಮ್ಮ ಸ್ಟ್ರೀಮನ್ನು ಎಫೆಕ್ಟ್ ಮಾಡಿಕೊಂಡು ಬೇರೆ ಸ್ಟ್ರೀಮಿಗೆ ಹೋಗೋದನ್ನ ಯೋಚನೆ ಮಾಡಬೇಡಿ. ನೀವು ಕಾಮರ್ಸ್ ಓದಿದ್ದೀರಾ, ಅಕೌಂಟಿಂಗ್ ಓದಿದ್ದೀರಾ, ಸ್ಟ್ಯಾಟಿಸ್ಟಿಕ್ಸ್ ಓದಿರಾ, ಬಿಸ್ನೆಸ್ ಸ್ಟಡೀಸಾ, ಎಕನಾಮಿಕ್ಸ್, ಆ ಹೋಲ್ಡ್ ಇರುವಂಥ ಕೋರ್ಸ್ಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿಗಂತೂ ಡಿಗ್ರಿ ಕೋರ್ಸ್ಗಳು ಅಂತ ಬಂದಾಗ BCom, BBA, BSc ಇನ್ ಎಕನಾಮಿಕ್ಸ್ ಹೀಗೆ ಹಲವಾರು ಕೋರ್ಸ್ಗಳು ಮಾರ್ಕೆಟಲ್ಲಿವೆ. BComನಲ್ಲೂ ಕೂಡ BCom ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, BCom ಪ್ರೊಫೆಷನಲ್, BCom ವಿತ್ ACCA, BCom ವಿತ್ CMA, BCom ವಿತ್ CPA, ಹೀಗೆ ಹಲವಾರು ಕೋರ್ಸ್ಗಳು, BCom ವಿತ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಕೋರ್ಸ್ಗಳನ್ನು ಹಲವಾರು ಕಾಲೇಜುಗಳು ಇಂಟ್ರೊಡ್ಯೂಸ್ ಮಾಡಿವೆ. BCom ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಹಳ ಒಳ್ಳೆ ಕೋರ್ಸು. BCom ಡೇಟಾ ಅನಾಲಿಟಿಕ್ಸ್, ಅದರಲ್ಲೂ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ನಿಮಗೆ R ಸಾಫ್ಟ್ವೇರ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಅಥವಾ ನಮ್ಮ SPSS ಬೇಸಿಕ್ SPSS SAS ಆಗಿರ್ಬೋದು, ಅಥವಾ SAP FICO ಕೋರ್ಸ್ಗಳಾಗಿರ್ಬೋದು, ಇವೆಲ್ಲವೂ ಆಫರ್ ಮಾಡಿ BCom ಕೋರ್ಸ್ಗಳನ್ನು ಆಫರ್ ಮಾಡ್ತಾ ಇದ್ರೆ ದಟ್ ಮಸ್ಟ್ ಬಿ ಅ ಸ್ಟ್ರೈಟ್ ಅವೇ ಗ್ರ್ಯಾಬ್ ಅಂತಾನೆ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ. ಸ್ಪೆಷಲಿ BCom ವಿತ್ ಡೇಟಾ ಅನಾಲಿಟಿಕ್ಸ್, BCom ವಿತ್ ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, BCom ವಿತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಅನ್ನುವಂಥ ಒಂದು ಟಾಪಿಕ್ ಬಂದಿದೆ ಅಥವಾ ಕೋರ್ಸ್ ಬಂದಿದೆ. ಇವೆಲ್ಲವೂ ಕೂಡ ಇಮ್ಮಿಡಿಯೇಟ್ ಗ್ರ್ಯಾಬಿಂಗ್ ಕೋರ್ಸಸ್ ಅಂತ ಹೇಳ್ತೇನೆ. BBAಯಲ್ಲಿ ಕೂಡ ಈ ಸೆಲೆಕ್ಷನ್ಗಳು ಬಂದಿವೆ. ಅಲ್ಲೊಂದು ಕಾಲ ಇತ್ತು, BCom ಅಂದರೆ ಅಕೌಂಟಿಂಗು ಫೈನಾನ್ಸ್ ಏನೋ ಓದ್ಬಿಡೋದು, BBA ಅಂದರೆ HR ಮಾರ್ಕೆಟಿಂಗ್ ಓದ್ಕೊಂಡ್ಬಿಡೋದು ಸಾಕು, ಆಮೇಲೆ MBA ಇವರೆಲ್ಲ MCom, ಈ ಥರ ಒಂದು ಟ್ರೆಡಿಷನಲ್ ಪಾತ್ ಇತ್ತು. ಬಟ್ ಇವತ್ತು ಆ ಟ್ರೆಡಿಷನಲ್ ಪಾತ್ಗೆ ತುಂಬ ಅಟಾನಮಸ್ ಕಾಲೇಜುಗಳು, ಪ್ರೈವೇಟ್ ಯೂನಿವರ್ಸಿಟಿಗಳು ಟಾಟಾ ಬಾಯ್ ಬಾಯ್ ಹೇಳಿ ಹಲವಾರು ಹೊಸ ರೀತಿಯ ಟುಡೇಸ್ ಇವತ್ತಿನ ರಿಕ್ವೈರ್ಮೆಂಟ್ ಇರುವಂಥದ್ದು, ಇವತ್ತಿನ ಜಗತ್ತಿಗೆ ಬೇಕಾಗಿರುವಂಥದ್ದು, AI ಅಲೈನ್ ಆಗಿರುವಂಥ ಹಲವಾರು ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಲ್ ಆಫ್ ದ್ಯಾಟ್ ಮಸ್ಟ್ ಬಿ ಅ ಸ್ಟ್ರೈಟ್ ಅವೇ ಗ್ರ್ಯಾಬ್ ಅಂತ ಹೇಳ್ತೇನೆ. ನೆಕ್ಸ್ಟ್ ನಾನು ಮಾತಾಡಬೇಕು ಅಂತಿರುವಂಥದ್ದೇ ಡಿಜಿಟಲ್ ಆ್ಯಂಡ್ ಎಮರ್ಜಿಂಗ್ ಬಗ್ಗೆ. ಫಿನ್ಟೆಕ್, ಅನಾಲಿಟಿಕ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಹೀಗೆ ಹಲವಾರು ಕೋರ್ಸ್ಗಳಿವೆ. ಫಿನ್ಟೆಕಲ್ಲಿ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಹಲವಾರು ಸರ್ಟಿಫಿಕೇಟ್ ಕೋರ್ಸ್ಗಳಿವೆ. ಇವೆಲ್ಲವನ್ನು ಕೂಡ ನೀವು BComನಲ್ಲಿ ಪರ್ಸ್ಯೂ ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. BCom ಆಗಿರ್ಬೋದು, BBA ಆಗಿರ್ಬೋದು, ನೀವು ಎರಡು ಕೋರ್ಸ್ಗಳಲ್ಲಿ ಯಾವುದೇ ಕಾಮರ್ಸ್ ಕೋರ್ಸ್ ತಗೊಂಡ್ರು ಕೂಡ ಬರೀ ಆ ಡಿಗ್ರಿಗೆ ಮಾತ್ರ ಸ್ಟಿಕ್ ಆನ್ ಆಗಬೇಡಿ. ದಯವಿಟ್ಟು
ಟೆಕ್ ನಾಲೆಜನ್ನು ಸ್ವಲ್ಪ ಪಡೆದುಕೊಳ್ಳಿ. ನೀವು ಕಂಪ್ಲೀಟಾಗಿ BCA MCA ಟೆಕ್ಗೆ ಹೋಗದೆ ಇದ್ರೂ ಕೂಡ BCom ಅಕೌಂಟಿಂಗ್ ಹೋಲ್ಡನ್ನು ಇಟ್ಕೊಂಡು ಅಕೌಂಟಿಂಗ್ಗೆ ಬೇಕಾಗಿರುವಂಥ ಟೆಕ್ ನಾಲೆಜ್, ಅದು ಆರ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, SAS ಆಗಿರ್ಬೋದು, SAP FICO ಆಗಿರ್ಬೋದು, ಟ್ಯಾಲಿ ಅಡ್ವಾನ್ಸ್ಡ್ ಆಗಿರ್ಬೋದು, ಅಡ್ವಾನ್ಸ್ಡ್ ಎಕ್ಸೆಲ್ ಆಗಿರ್ಬೋದು, ಯಾವುದೇ ರೀತಿಯಾದ ಮಾಡೆಲ್ಗಳಾಗಿರ್ಬೋದು, ಟೆಕ್ ನಾಲೆಜ್ ಆಗಿರ್ಬೋದು, ದಯವಿಟ್ಟು ಅದನ್ನು ಪಡೆದುಕೊಳ್ಳಿ. ಬಹಳ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಿರುವಂಥದ್ದೇ ದ ಪ್ರೀಮಿಯರ್ ಪಾತ್. CA ಬಗ್ಗೆ ಮಾತಾಡಿದ್ಮೇಲೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡದೇ ಇರೋಕ್ಕೆ ಹೇಗೆ ಸಾಧ್ಯ? CA ಫೌಂಡೇಶನ್ ಅಂತ ಬಂದಾಗ ಏನು ಎಕ್ಸಾಕ್ಟ್ ಆಗಿ ಚಾರ್ಟರ್ಡ್ ಅಕೌಂಟೆನ್ಸಿ, ಏನು ಎಕ್ಸಾಕ್ಟ್ ಆಗಿ ಈ CA ಒಂದು ಪ್ಲಾನ್ ಅಂತ ನಾನು ಚಾಕ್ಔಟ್ ಮಾಡೋದಾದ್ರೆ, ನಮ್ಮ ಏಪ್ರಿಲ್ಗೆ ಆಬ್ವಿಯಸ್ಲಿ ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಬಂತು. ಸೊ ಸೆಕೆಂಡ್ PUC ಮುಗ್ದಿರುತ್ತೆ. ಇಮಿಡಿಯೇಟ್ ಆಗಿ ಕೆಲವರು ಮುಂಚೆಯಿಂದ ಪ್ರಿಪೇರ್ ಆಗ್ತಾ ಇರುವಂಥವ್ರು ಅಥವಾ ICI ಪರ್ಮಿಷನ್ ಕೊಟ್ಟಾಗ ಮೇಯಲ್ಲಿ ಕೂಡ ಎಕ್ಸಾಮ್ ತಗೊಳ್ಬೋದು. ಬಿಟ್ಟರೆ ಮೆಜಾರಿಟಿ ಮಕ್ಕಳುಗಳು ಎಕ್ಸಾಮ್ ತಗೊಳ್ಳುವಂಥದ್ದೇ BComನ ಮೊದಲನೆಯ ಸೆಮಿಸ್ಟರ್ನಲ್ಲಿ ಸೆಪ್ಟೆಂಬರ್ನಲ್ಲಿ. ಸೆಪ್ಟೆಂಬರ್ ಆದಮೇಲೆ ಮೆಜಾರಿಟಿ ಚಂಕ್ ಆಫ್ ದ ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಳ್ಳೋದೆ ನೆಕ್ಸ್ಟ್ ಜಾನ್ಯುವರಿ ಬ್ಯಾಚಲ್ಲಿ. ಸೊ ಈ ಸೆಪ್ಟೆಂಬರ್ ಜಾನ್ಯುವರಿ ಬ್ಯಾಚಲ್ಲಿ ನೀವು CA ಫೌಂಡೇಶನ್ ಎಕ್ಸಾಮನ್ನು ಬರೀಬೋದು. BCom ಫಸ್ಟ್ ಸೆಮಿಸ್ಟರ್ ಇದ್ದಾಗ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಬರೀಬೋದು, ಅಥವಾ ಸೆಕೆಂಡ್ ಸೆಮಿಸ್ಟರ್ ಬಂದಾಗ ಜಾನ್ವರಿಯಲ್ಲಿ ಎಕ್ಸಾಮನ್ನು ಬರೀಬೋದು. CA ಫೌಂಡೇಶನ್ ಇಸ್ ದ ಬೇಸಿಕ್ ಟು ಎಂಟರ್ ಇನ್ ಟು CA ಕೋರ್ಸ್. ಸೊ CA ಫೌಂಡೇಶನ್ ಅಲ್ಲಿ ಅಕೌಂಟಿಂಗ್ ಪೇಪರ್ 1 ಅಥವಾ ಬಿಸ್ನೆಸ್ ಲಾ ಪೇಪರ್ 2, ಕ್ವಾಂಟ್ ಅದನ್ನ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತೇವೆ ಪೇಪರ್ 3, ಬಿಸ್ನೆಸ್ ಎಕನಾಮಿಕ್ಸ್ ಪೇಪರ್ 4, 400 ಮಾರ್ಕ್ಸಿಗೆ ಈ CA ಫೌಂಡೇಶನ್ ಎಕ್ಸಾಮು ನಡೆಯುತ್ತೆ. ಬಿಸ್ನೆಸ್ ಎಕನಾಮಿಕ್ಸ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ MCQಗಳಾದ್ರೆ, ಅಕೌಂಟಿಂಗ್ ಮತ್ತು ನಮ್ಮ ಎರಡನೆಯ ಸಬ್ಜೆಕ್ಟ್ ಆದಂಥ ಬಿಸ್ನೆಸ್ ಲಾ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ. ಸಾಮಾನ್ಯವಾಗಿ 400ರಲ್ಲಿ 50% ಆಫ್ ಮಾರ್ಕ್ಸ್, 200ಕ್ಕಿಂತ ಜಾಸ್ತಿ ತೆಗೆದಂಥ ವಿದ್ಯಾರ್ಥಿಗಳು CA ಫೌಂಡೇಶನ್ ಅನ್ನ ಕ್ಲಿಯರ್ ಮಾಡ್ತಾರೆ. CA ಇಂಟರ್, ಮುಂಚೆ ಇದನ್ನ ನಾವು IPCC ಅಂತ ಕರಿತಾ ಇದ್ವಿ, ತದನಂತರ CA ಇಂಟರ್ಗೆ ಎಂಟ್ರಿ ಕೊಡ್ತಾರೆ. CA ಇಂಟರ್ನಲ್ಲಿ 2 ಇಂಪಾರ್ಟೆಂಟ್ ಗ್ರೂಪ್ಗಳು, ಗ್ರೂಪ್ 1, ಗ್ರೂಪ್ 2, 4 ಸಬ್ಜೆಕ್ಟ್ ಇರುತ್ತೆ. CA ಇಂಟರ್ ಮುಗಿದ ಮೇಲೆ ಆರ್ಟಿಕಲ್ಶಿಪ್, ಮುಂಚೆ 3 ವರ್ಷ ಇತ್ತು, ಈಗ 2 ವರ್ಷಕ್ಕೆ ರೆಡ್ಯೂಸ್ ಮಾಡಿದ್ದಾರೆ. ಆರ್ಟಿಕಲ್ಶಿಪ್ ಅನ್ನ ಮಾಡಬೇಕಾಗತ್ತೆ ಮತ್ತು ಆರ್ಟಿಕಲ್ಶಿಪ್ಪಿನ ಲಾಸ್ಟ್ 6 ತಿಂಗಳಲ್ಲಿ ಅಥವಾ ಆರ್ಟಿಕಲ್ಶಿಪ್ ಮುಗಿದ ಮೇಲೆ CA ಫೈನಲ್ ಎಕ್ಸಾಮಿನೇಷನ್ ಅನ್ನ ಕೊಡಬೇಕು. CA ಫೈನಲ್ ಅಲ್ಲಿ ಗ್ರೂಪ್ 1 ಮತ್ತು ಗ್ರೂಪ್ 2 ಅನ್ನ ಮತ್ತೊಮ್ಮೆ ಕ್ಲಿಯರ್ ಮಾಡಬೇಕಾಗತ್ತೆ. CA ಗ್ರೂಪ್ 1, ಗ್ರೂಪ್ 2 ಫೈನಲ್ ಕ್ಲಿಯರ್ ಆಗೋಯ್ತು ಅಂದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ದ ಲೆವೆಲ್ ಆಫ್ ಡಿಮಾಂಡ್ that will get created. ನಾನೊಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷ ಯಾವ ರೇಂಜಿಗೆ ಸರ್ಕಾರ CAಗಳಿಗೆ, ಆಡಿಟರ್ಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ, ಕೆಲವೊಂದ್ಸಲಿ ಎಷ್ಟೊಂದ್ಸಲಿ ಹೇಳ್ತಾರೆ ನಮ್ಮ ರಿಸಲ್ಟ್, CA ರಿಸಲ್ಟ್ ಏನಿದೆ ಎಕಾನಮಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಸಿಷನ್ ಇದ್ದಂಥ ಸಂದರ್ಭದಲ್ಲಿ ಅಷ್ಟೊಂದು CAಗಳನ್ನು ರಿಲೀಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬೂಮ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಆಡಿಟರ್ಗಳು ಬೇಕಾಗ್ತಾನೆ ಇರ್ತಾರೆ, ರಿಸಲ್ಟ್ಗಳನ್ನು ಏರಿಸ್ತಾ ಹೋಗ್ತಾರೆ ಅಂತ. ಅಷ್ಟು ಇಂಪಾರ್ಟೆಂಟ್ ಒಬ್ಬ ಆಡಿಟರ್ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ. ಜಸ್ಟ್ ಇಮ್ಯಾಜಿನ್ ದ ವ್ಯಾಲ್ಯೂ ಆಫ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್. CA ಫೈನಲ್ ಅನ್ನ ಕ್ಲಿಯರ್ ಮಾಡಿದ್ರೆ ಆಡಿಟರ್ಗಳು ಅನ್ನಿಸ್ಕೊಳ್ತೀರಾ, ದೊಡ್ಡ ದೊಡ್ಡ ವ್ಯಕ್ತಿಗಳ ಬ್ಯಾಲೆನ್ಸ್ ಶೀಟ್ ಅನ್ನ ಟ್ಯಾಲಿ ಮಾಡಿ ಗ್ರೀನ್ ಪೆನ್ ಅಲ್ಲಿ ಸೈನ್ ಮಾಡಲಿಕ್ಕೆ ಅವಕಾಶ ಸಿಗತ್ತೆ. ಸೊ ನೆಕ್ಸ್ಟ್ ನಾನು ಹೇಳುವಂಥದ್ದೇ ಇದರಲ್ಲಿರುವಂತಹ ಒಂದು ಜರ್ನಿ. ಸೊ ನಾನು ಇವಾಗಲೇ ಎಕ್ಸಾಮ್ ಸ್ಟ್ರಕ್ಚರ್ ಅನ್ನ ನಿಮಗೆ ಹೇಳಿದೆ. ಅಕೌಂಟಿಂಗ್, ಬಿಸ್ನೆಸ್ ಲಾ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಸಕ್ಸೆಸ್ ಇಸ್ ಅಚೀವಬಲ್ ವಿತ್ ಡೆಡಿಕೇಟೆಡ್ ಪ್ರಿಪರೇಷನ್, clears path to CA ಇಂಟರ್, ಅದೆಲ್ಲ CA ಫೈನಲ್. ಸೊ CA ಫೌಂಡೇಶನ್ ಮೊದಲನೆಯದ್ದು, CA ಇಂಟರ್ ಎರಡನೆಯದ್ದು, CA ಫೈನಲ್ ಮೂರನೆಯದ್ದು. ಇದಾದ್ಮೇಲೆ ದ ಡೋರ್ ಜಸ್ಟ್ ಓಪನ್ಸ್ ಎವ್ರಿವೇರ್ ಅಂದ್ರೆ ತಪ್ಪಾಗೋದಿಲ್ಲ. ಟ್ಯಾಕ್ಸ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಅಡ್ವೈಸರ್, CFO, ಪಾರ್ಟ್ನರ್ ಇನ್ CA ಫರ್ಮ್,
ಇದಾದ್ಮೇಲೆ ದ ಬಿಗ್ 4 ಟ್ಯಾಕ್ಸೇಷನ್ ಫರ್ಮ್ಸ್ ಇದೆ. ಅರ್ನ್ಸ್ಟ್ ಅಂಡ್ ಯಂಗ್ ಅಂದ್ರೆ E&Y, KPMG, ಡೆಲಾಯ್ಟ್, ಪ್ರೈಸ್ ವಾಟರ್ ಕೂಪರ್ಸ್ ಅಂದ್ರೆ PwC. ಈ ಟಾಪ್ 4, ಈ ಬಿಗ್ 4 ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಾಮರ್ಸ್ ಸ್ಟೂಡೆಂಟಿನ ಡ್ರೀಮ್ ಆಗಿರುತ್ತೆ. ಅದಷ್ಟೇ ಅಲ್ಲ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆರ್ಗನೈಸೇಷನ್ಗಳು ಇಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ಲ ದೊಡ್ಡ ದೊಡ್ಡ ಸ್ಟೂಡೆಂಟ್ಗಳು, ಬುದ್ಧಿವಂತ ಸ್ಟೂಡೆಂಟ್ಗಳ ಡ್ರೀಮು. ಆ ಡ್ರೀಮಿಗೆ ಗೇಟ್ ವೇ ಪಾಸೆ ನಮ್ಮ ಚಾರ್ಟರ್ಡ್ ಅಕೌಂಟೆನ್ಸಿ ಅಂದ್ರೆ ಖಂಡಿತ ಅದು ತಪ್ಪಾಗೋದಿಲ್ಲ. ಸೊ ಈ ತರಹದ ಚಾರ್ಟರ್ಡ್ ಅಕೌಂಟೆನ್ಸಿಯ CA ಫೌಂಡೇಶನಿನ ಪ್ರಿಪರೇಷನ್ನಿಗೆ ನಮ್ಮ ಪರೀಕ್ಷೆಯಿಂದ ನಾವು CA ಫೌಂಡೇಶನ್ ಕೋರ್ಸ್ ಅನ್ನ ತರ್ತಾ ಇದ್ದೇವೆ. ಸೊ ಈ CA ಕೋರ್ಸಿಗೆ ಎನ್ರೋಲ್ ಆಗಬೇಕು ಅಂದ್ರೆ ನಮ್ಮ ಪಿಂಡ್ ಕಾಮೆಂಟ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಇಂಟ್ರೆಸ್ಟ್ ಫಾರ್ಮ್ ಅನ್ನ ಫಿಲ್ ಮಾಡುವಂತದ್ದನ್ನ ಮರಿಬೇಡಿ. ನಿಮ್ಮೆಲ್ಲರನ್ನು CAಗಳನ್ನಾಗಿ ಮಾಡುವಂತದ್ದು ನಮ್ಮ ಪರೀಕ್ಷೆಯ ಜವಾಬ್ದಾರಿ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ನೋಡೋದಾದ್ರೆ BCom. ಓಕೆ, CA ಮಾಡೋಕ್ಕಾಗಲ್ಲ ಸರ್, ನಂಗೆ ಅದು ಸಖತ್ ಪ್ರೆಷರ್ ಆಗುತ್ತೆ ಸರ್, ತಡ್ಕೊಳಕ್ಕಾಗಲ್ಲ, ನಂಗೆ ಏನಾದ್ರು ಕಾಮನ್ ಪಾತ್ ಇದೆಯಾ ಅನ್ನುವಂಥ ವಿದ್ಯಾರ್ಥಿಗಳಿಗೆ BCom ಇಸ್ ದ ಬೆಸ್ಟ್ ಕೋರ್ಸ್ ಅಂತ ನಾನು ಯಾವಾಗಲೂ ಕೂಡ ಹೇಳ್ತೇನೆ. BCom ಮಾಡಿದ್ರು ಕೂಡ ಕರಿಯರ್ ಅವೆನ್ಯೂಸ್ ಆರ್ ಹ್ಯೂಜ್. ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, GST ಪ್ರಾಕ್ಟಿಷನರ್, ಬ್ಯಾಂಕ್ PO ಎಕ್ಸಾಮ್ಗಳು, ಫೈನಾನ್ಸ್ ಎಕ್ಸಿಕ್ಯೂಟಿವ್ಸು, ಎಂಟ್ರಿ ಲೆವೆಲ್ ರೋಲ್ಸ್ ಇನ್ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಹಲವಾರು ಓಪನ್ ಅಪ್ ಆಗುತ್ತವೆ. ಮತ್ತೊಮ್ಮೆ BCom ಚೂಸ್ ಮಾಡಬೇಕಾದ್ರೂ ಕೂಡ ನಾನಿವಾಗಲೇ ಹೇಳ್ದಂಗೆ ನಿಮಗೆ BCom ಪ್ರೊಫೆಷನಲ್ ಅಂತ ಎಷ್ಟೊಂದು ಕಾಲೇಜುಗಳಲ್ಲಿ ಆಫರ್ ಮಾಡ್ತಾರೆ. BCom ವಿತ್ CA ಫೌಂಡೇಶನ್ ಅಥವಾ BCom ವಿತ್ ಬೇಸಿಕ್ CMA, BCom ವಿತ್ ACCA, BCom ವಿತ್ US CMA, BCom ವಿತ್ CPA, BCom ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, BCom ಡೇಟಾ ಅನಾಲಿಟಿಕ್ಸ್, BCom ಇಂಟರ್ನ್ಯಾಷನಲ್ ಫೈನಾನ್ಸ್, BCom ಇಂಟರ್ನ್ಯಾಷನಲ್ ಬಿಸ್ನೆಸ್, ಹೀಗೆ ಹಲವಾರು ಕೋರ್ಸ್ಗಳು ಇವೆ. ಇವೆಲ್ಲವೂ ಕೂಡ ಅತ್ಯದ್ಭುತವಾದಂತಹ ಕೋರ್ಸ್ಗಳು. ಅದರಲ್ಲೂ ನಾನು ನಿಮಗೆ ಪರ್ಸನಲ್ ಆಗಿ ರೆಕಮೆಂಡ್ ಮಾಡುವಂಥದ್ದು BCom ಇಂಟರ್ನ್ಯಾಷನಲ್ ಫೈನಾನ್ಸ್, BCom ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು BCom ಡೇಟಾ ಅನಾಲಿಟಿಕ್ಸ್. ಅದರಲ್ಲೂ BCom ಡೇಟಾ ಅನಾಲಿಟಿಕ್ಸ್ ಅಲ್ಲಿ R, Python, SAS ಈ ತರಹದ ಸಾಫ್ಟ್ವೇರ್ಗಳನ್ನು ಹೇಳ್ಕೊಡ್ತಾರೆ ಅಂದ್ರೆ ದಟ್ ಮಸ್ಟ್ ಬಿ ದ ಬೆಸ್ಟ್ ಗ್ರ್ಯಾಬ್ ಅಂತ ನಾನು ನಿಮಗೆ ಹೇಳ್ತೇನೆ. ನೆಕ್ಸ್ಟ್ ನೋಡೋದಾದ್ರೆ BCom ಪ್ರೊಫೆಷನಲ್, ನಾನು ಇವಾಗಲೇ ಹೇಳಿದ ಹಾಗೆ BCom ಅಕೌಂಟಿಂಗ್ ಅಂಡ್ ಫೈನಾನ್ಸ್, BCom ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್, BCom ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದನ್ನ ಎಷ್ಟೊಂದು ಜನ BCA ಕೂಡ ತಗೊಳ್ತಾರೆ. ಆದರೆ BCom ಅಲ್ಲಿ ಕೂಡ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅನ್ನುವಂಥ ಮೇಜರ್ ಒಟ್ಟಿಗೆ ಕೋರ್ಸ್ಗಳನ್ನ ಈಗ ಶುರು ಮಾಡಿದ್ದಾರೆ. ಸೊ BBA ನೆಕ್ಸ್ಟು ಎಲ್ಲರಿಗೂ ಆಬ್ವಿಯಸ್ ಚಾಯ್ಸು. BCom ತಗೊಳ್ಳದೇ ಇರೋಂಥರಲ್ಲ, ಅಥವಾ MBA ಮಾಡಬೇಕು, ನಾನು IIMಗೆ ಹೋಗಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಲಕ್ನೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಲ್ಕಟಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಮ್ಮ ಬೆಂಗಳೂರು, ಇಲ್ಲೆಲ್ಲ ಕಡೆ ಎನ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ BBA ಇಸ್ ಆಲ್ವೇಸ್ ದ ಬ್ರೈಟೆಸ್ಟ್ ಆ್ಯಂಡ್ ರೈಟೆಸ್ಟ್ ಚಾಯ್ಸ್ ಅಂತ ನಾನು ಹೇಳ್ತೇನೆ. ಸ್ಪೆಷಲಿ ನಾನು IIMಗೆ ಹೋಗಬೇಕು, ಕ್ಯಾಟ್ಗೆ ರೆಡಿ ಆಗ್ತೀನಿ, ಈ ಥರ ಒಂದು ಏಮನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳು PUC ಆದಮೇಲೆ ಕೂಡ IP ಮ್ಯಾಟ್ ಅನ್ನು ಕ್ಲಿಯರ್ ಮಾಡಿ IIM ಇಂದೋರ್ನಲ್ಲಿ ನೀವು ಆ್ಯಕ್ಚುಲಿ BBAಗೆ ಎನ್ರೋಲ್ ಆಗ್ಬೋದು. ಇಲ್ಲ ಸರ್, ನಂಗೆ ಲೇಟ್ ಆಗಿದೆ, ನಾನು ಇನ್ನು ಮುಂದೆ ಪ್ರಿಪೇರ್ ಆಗ್ತೇನೆ, BCom ಅಥವಾ BBA ಟೈಮಲ್ಲಿ ನಾನು ಕ್ಯಾಟ್ಗೆ ರೆಡಿಯಾಗಿ ಕ್ಯಾಟನ್ನು ಕ್ಲಿಯರ್ ಮಾಡಿಕೊಂಡು IIM ಬ್ಯಾಂಗ್ಳೂರ್, ಅಹಮದಾಬಾದ್, ಇಂದೋರ್, ಲಕ್ನೋ, ಕ್ಯಾಲ್ಕಟಾ ಅಥವಾ ಕೋಳಿಕೋಡ್ ಈ ಥರ ದೊಡ್ಡ ದೊಡ್ಡ IIMಗಳಿಗೆ IIM ಶಿಲಾಂಗ್ ಆಗಿರ್ಬೋದು, IIM ಜಮ್ಮು ಆ್ಯಂಡ್ ಕಾಶ್ಮೀರ್ ಆಗಿರ್ಬೋದು, ಈ ರೀತಿಯ ದೊಡ್ಡ ದೊಡ್ಡ IIMಗಳಿಗೆ ಹೋಗುವಂಥ ಕನಸಿದೆ ಸರ್, ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾಡಬೇಕು, ಈ ರೀತಿಯ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳಿಗೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ BBA ಇಸ್ ಅ ವೆರಿ ಗುಡ್ ಚಾಯ್ಸ್. ಮತ್ತೊಮ್ಮೆ BBAಯಲ್ಲಿ ಕೂಡ ಇವತ್ತಿನ ಕಾಲಘಟ್ಟಕ್ಕೆ BBA ಇಂಟರ್ನ್ಯಾಷನಲ್ ಬಿಸ್ನೆಸ್, BBA ಇಂಟರ್ನ್ಯಾಷನಲ್ ಫೈನಾನ್ಸ್, BBA HR, BBA ಮಾರ್ಕೆಟಿಂಗ್, BBA ಹಲವಾರು ಓಪನ್ ಆಗುತ್ತೆ. BBAಯಲ್ಲಿ ಕೂಡ ಹಲವಾರು ಹೊಸ ರೀತಿಯ ಕೋರ್ಸ್ಗಳು ಬಂದಿವೆ. BBA ಇಂಟರ್ನ್ಯಾಷನಲ್ ಫೈನಾನ್ಸ್, BBA ಇಂಟರ್ನ್ಯಾಷನಲ್ ಬಿಸ್ನೆಸ್ ವುಡ್ ಬಿ ಮೈ ಪರ್ಸನಲ್ ಚಾಯ್ಸ್. ನನಗೆ ಯಾರಾದರೂ ಕೇಳಿದರೆ ಏನು ಮಾಡಬೇಕಪ್ಪ BBAಯಲ್ಲಿ ಅಂತ ಹೇಳಿದಾಗ ಮೈ ಆಬ್ವಿಯಸ್ ಆ್ಯಂಡ್ ಇಂಪಾರ್ಟೆಂಟ್ಲಿ ದ ಫಸ್ಟ್ ಪ್ರೈಮರಿ ಚಾಯ್ಸ್ ವುಡ್ ಬಿ BBA ಇಂಟರ್ನ್ಯಾಷನಲ್ ಬಿಸ್ನೆಸ್, BBA ಇಂಟರ್ನ್ಯಾಷನಲ್ ಫೈನಾನ್ಸ್ ಆರ್ BBA ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ಸೊ ಈ ಮೂರೂ ಕೂಡ ನನಗೆ ಟಾಪ್ ಪಿಕ್ಸ್ ಅಂತ ಅನಿಸುತ್ತವೆ. ದೀಸ್ ಆರ್ ವೆರಿ ಗುಡ್ ಕೋರ್ಸಸ್. ನೆಕ್ಸ್ಟ್ ನೋಡೋದಾದ್ರೆ ಫ್ರಮ್ ಲೆಡ್ಜರ್ಸ್ ಟು ಲೀಡಿಂಗ್
ದ ಎಡ್ಜ್. ಸೊ ಟ್ರೆಡಿಷನಲ್ ಕಾಮರ್ಸ್ ಅಲ್ಲಿ ಮ್ಯಾನ್ಯುವಲ್ ಅಕೌಂಟಿಂಗ್, ಲೆಡ್ಜರ್ ಬೇಸ್ಡ್ ಬುಕ್ ಕೀಪಿಂಗ್, ಫಿಸಿಕಲ್ ಆಡಿಟ್ಸ್, ಪೇಪರ್ ಬೇಸ್ಡ್ ಟ್ಯಾಕ್ಸೇಷನ್ ಎಲ್ಲವೂ ಇವತ್ತಿನ ಮಾಡರ್ನ್ ಕಾಮರ್ಸಿಗೆ ಕ್ಲೌಡ್ ಅಕೌಂಟಿಂಗ್, ರಿಯಲ್ ಟೈಮ್ ಡೇಟಾ ಬೋರ್ಡ್ಸ್, AI ಡ್ರಿವನ್ ಆಡಿಟ್, ಡಿಜಿಟಲ್ GST ಫೈಲಿಂಗ್. ಸೊ ಫ್ಯೂಚರ್ ಕಾಮರ್ಸ್ ಅಂತ ಬಂದಾಗ ಬ್ಲಾಕ್ ಚೈನ್ ಫೈನಾನ್ಸ್, ರೋಬೋ ಅಡ್ವೈಸರ್ಸ್, ಓಪನ್ ಬ್ಯಾಂಕಿಂಗ್, ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಇದರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಮಾತಾಡಬೇಕಾಗಿರುವಂಥದ್ದೇ ಬ್ಲಾಕ್ ಚೈನ್ ಫೈನಾನ್ಸಿನ ಬಗ್ಗೆ. ಇವತ್ತಿನ ಕಾಲಘಟ್ಟದಲ್ಲಿ ಬ್ಲಾಕ್ ಚೈನ್ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದರೆ ಜಗತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಬ್ಲಾಕ್ ಚೈನ್ ಡ್ರಿವನ್ ಬ್ಯಾಂಕಿಂಗ್ ಸೊಲ್ಯೂಷನ್ಸ್ ಆಗಿರ್ಬೋದು, ಬ್ಲಾಕ್ ಚೈನ್ ಡ್ರಿವನ್ ಸೊಲ್ಯೂಷನ್ಸ್ ಫಾರ್ ವೇರಿಯಸ್ ಪ್ರಾಬ್ಲಮ್ಸ್. ಇವತ್ತು ಮುಂಬೈ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿಯಲ್ಲಿ ಇಥೀರಿಯಂ ಬ್ಲಾಕ್ ಚೈನ್ನ ಉಪಯೋಗಿಸ್ಕೊಂಡು ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ಎಷ್ಟೊಂದು ಕಮರ್ಷಿಯಲ್ ಬ್ಯಾಂಕ್ಗಳು, ಎಷ್ಟೊಂದು ಕಮರ್ಷಿಯಲ್ ಬ್ಯಾಂಕ್ಸ್ ಅಲ್ಲಿ ಬರುವಂಥ ಪ್ರೈವೇಟ್ ಬ್ಯಾಂಕ್ಗಳು, ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ಗಳು ಬ್ಲಾಕ್ ಚೈನಿನ ಆಧಾರದ ಮೇಲೆ ಡಿಜಿಟಲ್ ಕಾಯಿನ್ಗಳನ್ನು, ಡಿಜಿಟಲ್ ನೋಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಮಟ್ಟಕ್ಕೆ ಬ್ಲಾಕ್ ಚೈನ್ ಡ್ರಿವನ್ ಸೊಲ್ಯೂಷನ್ಗಳು, ಬ್ಲಾಕ್ ಚೈನ್ ಡ್ರಿವನ್ ಬ್ಯಾಂಕಿಂಗ್ ನಮ್ಮ ದೇಶದಲ್ಲಿ ಇಂಪ್ರೂವ್ ಆಗ್ತಾ ಇವೆ. ಸೊ ಇದೊಂದು ಹೊಸ ಫೀಲ್ಡು, ಇಂಟ್ರೆಸ್ಟಿಂಗ್ ಫೀಲ್ಡು, ಗ್ರೋತ್ ಇರುವಂಥ ಫೀಲ್ಡ್ ಅಂತ ಕೂಡ ನಾನು ಹೇಳ್ತೇನೆ. ಇನಿಷಿಯಲ್ ಡೇಸಲ್ಲಿ ಬಿಟ್ ಕಾಯಿನ್ ಇಂದ ಇದು ಶುರುವಾಯಿತು ಬ್ಲಾಕ್ ಚೈನ್ ಅನ್ನುವಂಥದ್ದು. ಸೊ ಇವತ್ತಿನ ಕಾಲಘಟ್ಟಕ್ಕೆ ಪಬ್ಲಿಕ್ ಲೆಡ್ಜರ್ಗಳಾಗಿರ್ಬೋದು, ಬ್ಲಾಕ್ ಚೈನ್ಗಳಾಗಿರ್ಬೋದು ಬಹಳ ಬಹಳ ಫೇಮಸ್ ಆಗಿವೆ. ದಿಸ್ ಈಸ್ ದ ಫ್ಯೂಚರ್ ಆಫ್ ಬ್ಯಾಂಕಿಂಗ್ ಅಂದರೆ ಖಂಡಿತ ಅದು ಉತ್ಪ್ರೇಕ್ಷೆ ಅಲ್ಲ. ಬ್ಲಾಕ್ ಚೈನಲ್ಲಿ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಸ್ ಅಂತ ಬರುತ್ತವೆ, ವೇರ್ ಎವ್ರಿಥಿಂಗ್ ಇಸ್ ಡಿಸೆಂಟ್ರಲೈಸ್. ಒಂದು ಪಬ್ಲಿಕ್ ಲೆಡ್ಜರಲ್ಲಿ ಯಾವ ವ್ಯಕ್ತಿ ಯಾರಿಗೆ ಎಷ್ಟು ಲಕ್ಷ ಯಾವ ಟೈಮಲ್ಲಿ ಎಲ್ಲಿಂದ ಕಳಿಸ್ದ ಅಂತ ಗೊತ್ತಾಗತ್ತೆ, ಟ್ರಾನ್ಸ್ಪರೆನ್ಸಿ ಬರುತ್ತೆ, ಕರಪ್ಷನ್ ರೆಡ್ಯೂಸ್ ಆಗುತ್ತೆ. ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಸ್ ಅಲ್ಲಿ ಇವತ್ತು ನಾನು ಬ್ಯಾಂಕ್ಗೆ ಹೋಗ್ಬೇಕು ಅಂದರೆ ಸಾವಿರಾರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ಬೇಕು. ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜಸ್ ಅಲ್ಲಿ ವಿದಿನ್ ಮಿನಿಟ್ಸ್ ಮಾರ್ಟ್ಗೇಜ್ಗಳನ್ನು ಮಾಡಿ, ಅಥವಾ ಏನು ಕಾಯಿನ್ಸ್ ಇದೆ ಅದನ್ನ ಮಾರ್ಟ್ಗೇಜ್ ಮಾಡಿ ದುಡ್ಡು ತಗೊಂಡು ವಿ ಕ್ಯಾನ್ ಡೂ ಹಂಡ್ರೆಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಸೊ ಇವೆಲ್ಲವೂ ಕೂಡ ಫ್ಯೂಚರ್ ಆಫ್ ಬ್ಯಾಂಕಿಂಗ್ ಅಂದರೆ ತಪ್ಪಾಗೋದಿಲ್ಲ. ಪ್ಲೀಸ್ ಥಿಂಕ್ ಅಬೌಟ್ ಆಲ್ ಆಫ್ ದೀಸ್ ಯುನೀಕ್ ಆಪ್ಷನ್ಸ್ ಆಲ್ಸೋ. ನೀವು ಯಾವುದೇ ಟ್ರೆಡಿಷನಲ್ ಪಾತನ್ನು ಚೂಸ್ ಮಾಡಿಕೊಂಡಾಗ ಕೆಲವು ಇನೋವೇಷನ್ಗಳನ್ನು ಕೂಡ ಆ ಟ್ರೆಡಿಷನಲ್ ಪಾತ್ ಜೊತೆಗೆ ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಬೆಟ್ ಆನ್ ಇಟ್. ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಇಡೀ ವಿಶ್ವ ಬೆಟ್ಟನ್ನು ಹಾಕಿದೆ, ಅಟ್ಲೀಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಅನ್ ಎಕ್ಸ್ಟೆಂಟ್ ಒಂದಿಷ್ಟು ಕಂಪನಿಗಳು ಅದನ್ನು ಬ್ಲಾಕ್ ಮಾಡಿಕೊಂಡು ಅವು ಅದರಲ್ಲಿ ಫೇಮಸ್ ಆಗ್ತಾ ಇವೆ. ಬಟ್ ಬ್ಲಾಕ್ ಚೈನಲ್ಲಿ ಸಾವಿರಾರು ಬ್ಲಾಕ್ ಚೈನ್ಗಳಿವೆ, ಸಾವಿರಾರು ಕಂಪನಿಗಳು ಇವಾಗ ಅದನ್ನ ಎಂಟರ್ ಆಗ್ತಾ ಇವೆ. ಆ ಬ್ಲಾಕ್ ಚೈನ್ ಡ್ರಿವನ್ ಸೊಲ್ಯೂಷನ್ಸ್ಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದ್ಯಾಟ್ ಈಸ್ ದ ಫ್ಯೂಚರ್. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಕಂಪನಿ ಸೆಕ್ರೆಟರಿ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಎಕನಾಮಿಕ್ಸ್, ಈ ಕೋರ್ಸ್ಗಳು ಕೂಡ ಬಹಳ ಬಹಳ ಸಹಾಯವಾಗುತ್ತವೆ. ಸೊ ದ ಡಿಜಿಟಲ್ ವೇವ್, ಎಮರ್ಜಿಂಗ್ ಕಾಮರ್ಸ್ ರೋಲ್, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು. ಇವತ್ತು ನೀವೇನು ಈ ಗೂಗಲ್ ಆ್ಯಡ್ಸು, ಎಷ್ಟೊಂದು ಡಿಜಿಟಲ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಗಳು ಪ್ರಮೋಟ್ ಮಾಡುವಂಥದ್ದು, ರೀಲ್ಗಳನ್ನ ಬೂಸ್ಟ್ ಮಾಡುವಂಥದ್ದು, ಸ್ಟ್ರಾಟಜಿಕ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥದ್ದು, ಸ್ಟ್ರಾಟಜಿಕ್ ಆಗಿ ಕಂಪನಿಗಳಿಗೆ ಮಾರ್ಕೆಟಿಂಗ್ ಮಾಡಿ ರೆವೆನ್ಯೂ ಹೆಚ್ಚಿಸುವಂಥದ್ದು, ಇವೆಲ್ಲವೂ ಕೂಡ ಡಿಜಿಟಲ್ ಮಾರ್ಕೆಟಿಂಗಿನ ಇಂಪಾರ್ಟೆಂಟ್ ಭಾಗ. ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್, SEO ಅನಲಿಸ್ಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ಗಳಾಗಿರ್ಬೋದು ಬಹಳ ಬಹಳ ಡಿಮ್ಯಾಂಡಲ್ಲಿರುವಂಥದ್ದು. ಡೇಟಾ ಅನಾಲಿಟಿಕ್ಸಲ್ಲಿ ಫೈನಾನ್ಷಿಯಲ್ ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಬಿಸ್ನೆಸ್ ಇಂಟೆಲಿಜೆನ್ಸ್ ರೋಲ್ಗಳಾಗಿರ್ಬೋದು ಬಹಳ ಬೇಡಿಕೆ ಇದೆ. ಫಿನ್ಟೆಕ್ ಅಂತೂ ಮಾತಾಡೋದೇ ಬೇಡ. ಭಾರತದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳು ಬಂದ ಮೇಲೆ ಇವತ್ತು ನಾವು ಇಡೀ ವಿಶ್ವಕ್ಕೆ UPI ಪೇಮೆಂಟ್ಸ್ ಅಂತಹ ಒಂದು ಇಂಪಾರ್ಟೆಂಟ್ ಇಂಟರ್ಫೇಸಿಗೆ ಟಾಪ್ ಅಲ್ಲಿ ನಿಂತಿದ್ದೇವೆ. ಅದರಿಂದ ಎಷ್ಟೊಂದು ಫಿನ್ಟೆಕ್ ಕಂಪನಿಗಳು ಓಪನ್ ಆಗಿವೆ, ಅಲ್ಲಿ ಕೂಡ ಅವಕಾಶಗಳು ಹೆಚ್ಚಾಗ್ತಾ ಹೋಗುತ್ತವೆ. ಸೊ ವೆನ್ ಕಾಮರ್ಸ್ ಮೀಟ್ಸ್ ಟೆಕ್ನಾಲಜಿ, ದ ಫ್ಯೂಚರ್ ಬಿಲಾಂಗ್ಸ್ ಟು ಪ್ರೊಫೆಷನಲ್ಸ್ ಹೂ ಕ್ಯಾನ್ ಬ್ರಿಡ್ಜ್ ಫೈನಾನ್ಸ್, ಟೆಕ್ ಅಂಡ್ ಗ್ಲೋಬಲ್ ಮಾರ್ಕೆಟ್ಸ್. ಸೊ ಫೈನಾನ್ಸ್, ಇನೋವೇಷನ್, ಟೆಕ್ನಾಲಜಿ ಮತ್ತು ಗ್ಲೋಬಲ್ ಮಾರ್ಕೆಟ್ನ ಅರ್ಥ ಮಾಡ್ಕೊಂಡಂಥವ್ರು ನಿಜವಾಗ್ಲೂ ಸಕ್ಸಸ್ ಅನ್ನ ಪಡೆದುಕೊಳ್ಬೋದು. ದೊಡ್ಡ ದೊಡ್ಡ ಹುದ್ದೆಗಳಿಗೆ ಬಂದು ನಿಂತ್ಕೊಳ್ಬೋದು ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಮೇಕ್ ದ ರೈಟ್ ಚಾಯ್ಸ್. ನಿಮ್ಮ ಸ್ಟ್ರೆಂತ್ ಏನು, ಮಾರ್ಕೆಟ್ಗೆ ಏನು ಬೇಕಾಗಿದೆ, ನಿಮ್ಮ ಲಾಂಗ್ ಟರ್ಮ್ ಗೋಲ್ ಏನು, ಈ ಮೂರೂ ಕ್ವೆಶ್ಚನ್ಗಳು ಸ್ಟ್ರೆಂತು,
ಮಾರ್ಕೆಟ್ ರಿಕ್ವೈರ್ಮೆಂಟು, ಲಾಂಗ್ ಟರ್ಮ್ ಗೋಲು. ಈ ಮೂರನ್ನು ತಲೆಯಲ್ಲಿಟ್ಕೊಂಡು ಒಂದು ಕರಿಯರ್ ಚಾಯ್ಸನ್ನು ಮಾಡಿ. ದಯವಿಟ್ಟು ಕರಿಯರ್ ಚಾಯ್ಸ್ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ರೆಸ್ಟ್ ಆಫ್ ದ ಲೈಫ್ ನೀವು ಆ ಕರಿಯರ್ ಜೊತೆ ನಿಂತ್ಕೊಳ್ಬೇಕಾಗತ್ತೆ, ಅದರ ಜೊತೆಗೆ ನೀವು ಬೆಳಿಬೇಕಾಗತ್ತೆ. ಸೊ ಯೋರ್ ಜರ್ನಿ ಸ್ಟಾರ್ಟ್ಸ್ ನೌ. ನಿಮ್ಮ CA ಫೌಂಡೇಶನ್ ಎಕ್ಸಾಮಿನೇಷನ್ನಿನ ಪ್ರಿಪರೇಷನ್ನಿಗೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಿಂತಿದ್ದೇವೆ. ನಮ್ಮ ಪರೀಕ್ಷೆ ತಂಡದಿಂದ ನಾವು CA ಫೌಂಡೇಶನ್ ಕೋರ್ಸ್ ಅನ್ನ ಶುರು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಕೂಡ CA ಫೌಂಡೇಶನ್ ಅಲ್ಲಿ ಸಹಾಯವಾಗುವಂತೆ ನಾವು ಮಾಡ್ತೇವೆ. CA ತಗೊಳ್ಳದೇ ಇರೋರಿಗೆ ನಾವು ಕೈ ಬಿಟ್ಟು ಬಿಡೋದಿಲ್ಲ. ಸೊ ಎಲ್ಲರಿಗೂ ನಮ್ಮ ಎನ್ಕರೇಜ್ಮೆಂಟ್ ಇದ್ದೇ ಇರುತ್ತೆ. BCom ಆಗಿರ್ಬೋದು, BBA ಆಗಿರ್ಬೋದು, CS, CMA, SCCA, CPA, ಹೀಗೆ ಹಲವಾರು ಕೋರ್ಸ್ಗಳನ್ನು ಕೂಡ ಚೂಸ್ ಮಾಡಿಕೊಂಡು ಒಂದು ಒಳ್ಳೆ ಕರಿಯರ್ ಪಾತನ್ನು ನೀವು ಕಾರ್ವ್ ಔಟ್ ಮಾಡ್ಕೊಳ್ಬೋದು ಅಂತ ನಾನು ನಿಮ್ಗೆ ಹೇಳ್ತೇನೆ. ಸೊ ಅಲ್ಲಿಗೆ ನಾನು ಎಲ್ಲ ಕರಿಯರ್ ಪಾತ್ಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೇನೆ. ನಮ್ಮ ಪರೀಕ್ಷೆ ತಂಡದಿಂದ CA ಫೌಂಡೇಶನ್ ಕೋರ್ಸಿಗೆ ಏನೇನು ಬೇಕು ಅದೆಲ್ಲವನ್ನು ನಾವು ಶುರು ಮಾಡ್ತಾ ಇದ್ದೇವೆ. ಸೊ ನಮ್ಮ CA ಫೌಂಡೇಶನ್ ಕೋರ್ಸಿಗೆ ಎನ್ರೋಲ್ ಆಗಲು ಪಿನ್ಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಮ್ಮ ಇಂಟ್ರೆಸ್ಟ್ ಫಾರ್ಮ್ ಇದೆ. ಸೊ ಅದನ್ನ ಫಿಲ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇಂಟ್ರೆಸ್ಟ್ ಫಾರ್ಮ್ ಅನ್ನ ಹಾಕಿದ್ದೇವೆ, ಅದನ್ನ ಫಿಲ್ ಮಾಡುವಂಥದ್ದನ್ನ ಮರಿಬೇಡಿ. ಸೊ ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.